ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಾಯಾ. ವೆಲ್ಕಮ್ ಬ್ಯಾಕ್ ಟು ಮ್ಯಾಸ್ರಿಮಾಳಿ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ರಾಮತೀರ್ಥ ಗ್ರಾಮದಲ್ಲಿರುವ ಶ್ರೀ ಉಮಾ ಸ್ವಯಂಭೂ ರಾಮೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೇನೆ. ಈ ದೇವಸ್ಥಾನವು ತುಂಬ ಪುರಾತನವಾದದ್ದು. ಈ ದೇವಸ್ಥಾನದ ಜೊತೆಗೆ ರಾಮಾಯಣದ ಒಂದು ಕಥೆಯೂ ಕೂಡ ಸೇರ್ಪಡೆಯಾಗಿದೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಅದು ಯಾವ ಕತೆ ಸೇರ್ಪಡೆಯಾಗಿದೆ ಎಂಬುದನ್ನು ಹೇಳುತ್ತೇನೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಫ್ರೆಂಡ್ಸ್, ಇದು ರಾಮತೀರ್ಥ ಗ್ರಾಮದ ಎಂಟ್ರೆನ್ಸ್. ಫ್ರೆಂಡ್ಸ್, ರಾಮತೀರ್ಥ ಗ್ರಾಮವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಬರುತ್ತದೆ. ಫ್ರೆಂಡ್ಸ್, ನಾವೀಗ ಶ್ರೀ ಉಮಾ ಸ್ವಯಂಭೂ ರಾಮೇಶ್ವರ ದೇವಸ್ಥಾನವನ್ನು ತಲುಪಿದ್ದೇವೆ. ಒಳಗಡೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಚಾಲುಕ್ಯರ ವಾಸ್ತುಶಿಲ್ಪವನ್ನು ನೋಡಿಕೊಂಡು ಬರೋಣ ಬನ್ನಿರಿ. ದೇವಸ್ಥಾನದ ಮುಂಭಾಗದಲ್ಲಿ ದೊಡ್ಡದಾದಂತಹ ದೀಪಸ್ತಂಭವಿದೆ. ದೇವಸ್ಥಾನದ ಆವರಣದಲ್ಲಿ ಹನುಮಾನ್ ದೇವರ ದೇವಸ್ಥಾನವಿದೆ. ಮೊದಲಿಗೆ ನಾವು ಹನುಮಾನ್ ದೇವರ ದರ್ಶನವನ್ನು ಪಡೆದುಕೊಂಡು ಮುಂದೆ ಹೋಗೋಣ. ಮೊದಲಿಗೆ ನಾವು ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಹಾಕಿಕೊಂಡು ಆಮೇಲೆ ದೇವರ ದರ್ಶನವನ್ನು ಪಡೆದುಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೋಡಬಹುದು ನೀವು ಚಾಲುಕ್ಯರ ವಾಸ್ತುಶಿಲ್ಪ ಎಷ್ಟು ಚೆನ್ನಾಗಿ ಇದೆ. ಈ ದೇವಸ್ಥಾನವು ಸುಮಾರು 800 ವರ್ಷಗಳ ಹಿಂದಿನ ದೇವಸ್ಥಾನವಾಗಿದೆ. ಇದೊಂದು ಪುರಾತನವಾದ ದೇವಸ್ಥಾನವಾಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಇದು ಚಾಲುಕ್ಯರ ವಾಸ್ತುಶಿಲ್ಪದ ಉತ್ತಮ ಉದಾಹರಣೆವಾಗಿದೆ. ಫ್ರೆಂಡ್ಸ್, ಇವು ಚಾಲುಕ್ಯ ಶೈಲಿಯಲ್ಲಿರುವ ಪಟ್ಟಿಗಳು. ಈ ದೇವಸ್ಥಾನವನ್ನು ಮೇಲಿನಿಂದ ಕೊರೆಯಲ್ಪಟ್ಟಿದ್ದಾರೆ. ಇಲ್ಲಿ ನೋಡಬಹುದು ನೀವು ಈ ದೊಡ್ಡ ಬೆಟ್ಟವನ್ನು ಕೊರೆದು ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಕಲ್ಲಿನಲ್ಲೇ ಆನೆಗಳ ಚಿತ್ರಗಳನ್ನು ರಚಿಸಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೀವು ನೋಡಬಹುದು ಇವು ಎಲ್ಲ ಸ್ಟ್ರಕ್ಚರ್ಗಳು ನಾಟ್ಯ ಭಂಗಿಯಲ್ಲಿರುವ ಶಿಲಾಬಾಲಕೆಯರು. ಫ್ರೆಂಡ್ಸ್, ಮೊದಲಿಗೆ ನಾವು ವಿಘ್ನ ನಿವಾರಕ ಗಣೇಶ ಅವರ ದರ್ಶನವನ್ನು ಪಡೆದುಕೊಳ್ಳೋಣ. ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ಬಂದ ಮೇಲೆ ಬಲಗಡೆಯಲ್ಲಿ ಷಣ್ಮುಖ ಅವರ ಮೂರ್ತಿಯು ಸಿಗುತ್ತದೆ. ನಾವೀಗ ದರ್ಶನವನ್ನು ಪಡೆದುಕೊಂಡಿದ್ದೇವೆ. ಈ ದೇವಸ್ಥಾನವು ತ್ರಿಕುಟೇಶ್ವರ ಶೈಲಿಯಲ್ಲಿದೆ. ಅಂದರೆ 3 ಗರ್ಭಗುಡಿಗಳಿವೆ. ಅದರ ಮಧ್ಯದಲ್ಲಿ ದೊಡ್ಡದಾದಂತಹ ಸಭಾಂಗಣವಿದೆ. ಈ ಆಕಾರಕ್ಕೆ ನಾವು ತ್ರಿಕುಟೇಶ್ವರ ಅಂತ ಕರೆಯುತ್ತೇವೆ. ದೇವಸ್ಥಾನದ ಮುಂಭಾಗದಲ್ಲಿ ನಮಗೆ ದ್ವಾರಪಾಲಕರು ಕಾಣಿಸುತ್ತಾರೆ. 3 ಗರ್ಭಗುಡಿಯ ಮುಂಭಾಗದಲ್ಲೂ ಕೂಡ ದ್ವಾರಪಾಲಕರು ಇದ್ದಾರೆ. ಫ್ರೆಂಡ್ಸ್, ನಾವೀಗ ಶ್ರೀರಾಮಚಂದ್ರರ ಪಾದುಕೆಗಳ ದರ್ಶನವನ್ನು ಪಡೆದುಕೊಳ್ಳೋಣ. ಈ ಪಾದುಕೆಗಳ ದರ್ಶನವನ್ನು ಪಡೆದುಕೊಂಡರೆ ಜಗತ್ತಿನ ಎಲ್ಲ ತೀರ್ಥಕ್ಷೇತ್ರಗಳ ಪುಣ್ಯವನ್ನು ಪಡೆದುಕೊಂಡಂತೆ ಅಂತ ಈ ಶಾಸ್ತ್ರಗಳು ಸಾರಿವೆ. ಇದು ಮೊದಲನೇ ಶಾಸನ. ಈ ದೇವಸ್ಥಾನದಲ್ಲಿ ನಮಗೆ ಕುಸರಿ ಕಲೆ ನೋಡಲು ಸಿಗುತ್ತದೆ. ಅದರ ಜೊತೆಗೆ ಈ ಕಟ್ಟಡವನ್ನು ಸೋಪ್ ಸ್ಟೋನ್ ದಿಂದ ನಿರ್ಮಿಸಲಾಗಿದೆ. ಫ್ರೆಂಡ್ಸ್, ಇದು 2ನೇ ಶಾಸನ. ಇದು ಹಳೆಯ ಹಿಂದಿ ಭಾಷೆಯಲ್ಲಿದೆ. ಫ್ರೆಂಡ್ಸ್, ಇದು 3ನೇ ಶಾಸನ. ಇದು ಹಳೆಗನ್ನಡದಲ್ಲಿದೆ. ಫ್ರೆಂಡ್ಸ್, ಮೇಲ್ಗಡೆಯ ಆರ್ಕಿಟೆಕ್ಚರ್ ನೀವು ನೋಡಬಹುದು, ತುಂಬಾನೇ ಸುಂದರವಾಗಿದೆ. ಫ್ರೆಂಡ್ಸ್, ಇಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚುತ್ತಾರೆ. ದೇವಸ್ಥಾನದ ಒಳಗಡೆ ಶ್ರೀ ಶಂಕರಾಚಾರ್ಯರ ಮೂರ್ತಿ ಇದೆ. ವನವಾಸದ ಸಂದರ್ಭದಲ್ಲಿ ಶ್ರೀರಾಮಚಂದ್ರರು ಈ ಜಾಗಕ್ಕೆ ಬಂದಿದ್ದಾರೆ. ಇಲ್ಲಿ ಮೊದಲು ಮಹಾದೇವರ ದೇವಸ್ಥಾನವಿತ್ತು. ಈ ದೇವಸ್ಥಾನಕ್ಕೆ ಪ್ರಭು ಶ್ರೀರಾಮಚಂದ್ರರು ಬಂದು ಪೂಜೆಯನ್ನು ಮಾಡಿದ್ದಾರೆ. ಅದಾದ ಬಳಿಕ ಈ ದೇವಸ್ಥಾನಕ್ಕೆ ಶ್ರೀರಾಮೇಶ್ವರ ಅಂತ ಹೆಸರು ಬಂದಿದೆ. ಫ್ರೆಂಡ್ಸ್, ನಾನೀಗ ನಿಮಗೆ ರಾಮಕುಂಡವನ್ನು ತೋರಿಸುತ್ತೇನೆ, ಬನ್ನಿರಿ. ಇದೇ ನೋಡಿ ರಾಮಕುಂಡ. ನಾನೀಗ ನಿಮಗೆ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ದರ್ಶನವನ್ನು ಮಾಡಿಸುತ್ತೇನೆ. ಇದು ಶ್ರೀ ಅಮರೇಶ್ವರ ದೇವರ ದೇವಸ್ಥಾನ. ಇದರ ಒಳಗಡೆ 5 ದೇವರುಗಳಿವೆ. ನಾನು ಒಂದೊಂದಾಗಿ ತೋರಿಸುತ್ತೇನೆ, ಬನ್ನಿರಿ. ಫ್ರೆಂಡ್ಸ್, ಇದು ವಿಘ್ನ ನಿವಾರಕ ವಿನಾಯಕವರ ಮೂರ್ತಿ. ಇದು ನಂದಿ. ಫ್ರೆಂಡ್ಸ್, ಒಳಗಡೆ ದೊಡ್ಡದಾದಂತಹ ಶಿವಲಿಂಗವಿದೆ. ಶ್ರೀ ಬಜರಂಗಬಲಿ ಹನುಮಾನ್ ಅವರ ಭವ್ಯ ಮೂರ್ತಿ ಇದೆ. ಅದಾದ ಬಳಿಕ ಶ್ರೀ ನಾಗದೇವತೆಯವರ ಮೂರ್ತಿ ಇದೆ. ಫ್ರೆಂಡ್ಸ್, ಇದು ನೋಡಿ ದೇವಸ್ಥಾನದ ಒಳಗಡೆ ಇರುವ ಆರ್ಕಿಟೆಕ್ಚರ್. ಈ ದೇವಸ್ಥಾನದಲ್ಲಿ ನಮಗೆ 5 ಶಾಸನಗಳು ನೋಡಲು ಸಿಗುತ್ತವೆ. 2 ಹೊರಗಡೆ ದೇವಸ್ಥಾನದ ಆವರಣದಲ್ಲಿ ನೋಡಲು ಸಿಗುತ್ತವೆ. ದೇವಸ್ಥಾನದ ಒಳಗಡೆ 3 ಶಾಸನಗಳಿವೆ. ಇದಾಯಿತು ಶ್ರೀರಾಮೇಶ್ವರ ಅವರ ದರ್ಶನ. ದೇವಸ್ಥಾನದ ಹಿಂದಿನ ಬದಿಯಲ್ಲಿ ಶ್ರೀ ಉಮಾದೇವಿಯವರ ಮಂದಿರವಿದೆ. ಅದನ್ನು ಕೂಡ ತೋರಿಸುತ್ತೇನೆ, ಬನ್ನಿರಿ.
ಆನಂದ ನಾಯಕಿ ದೇವಿ ಅಥವಾ ಉಮಾದೇವಿಯ ದರ್ಶನವನ್ನು ಮಾಡಿಸುತ್ತೇನೆ, ಬನ್ನಿರಿ. ಇದೊಂದು ಗುಹಾಲಯದ ದೇವಸ್ಥಾನವಾಗಿದೆ. ದೇವಸ್ಥಾನದ ಒಳಗಡೆ ಪಾರ್ವತಿ ದೇವಿಯ ಮೂರ್ತಿ ಇದೆ. ನಮಸ್ಕರಿಸಿ ದರ್ಶನವನ್ನು ಪಡೆದುಕೊಳ್ಳೋಣ, ಬನ್ನಿರಿ. ಇದು ಈ ದೇವಸ್ಥಾನದಲ್ಲಿರುವ ಎರಡನೆಯ ದೀಪಸ್ತಂಭ. ಮೊದಲನೇ ದೀಪಸ್ತಂಭ ನಾನು ಈಗಾಗಲೇ ತೋರಿಸಿದ್ದೇನೆ ಫ್ರೆಂಡ್ಸ್. ಇದು ತುಳಸಿಯ ಕಟ್ಟೆ. ಪ್ರಭು ಶ್ರೀರಾಮಚಂದ್ರರು ಮತ್ತು ಲಕ್ಷ್ಮಣರು ಈ ಸ್ಥಳದಲ್ಲಿ ಕುಳಿತುಕೊಂಡು ತಪಸ್ಸನ್ನು ಮಾಡಿದ್ದರು ಎಂಬ ಪ್ರತೀತಿ ಇದೆ. ಇಲ್ಲೇ ದೊಡ್ಡದಾದಂತಹ ಆಲದ ಮರ ಇದೆ ಫ್ರೆಂಡ್ಸ್. ಇಲ್ಲಿ ಅನ್ನಪ್ರಸಾದದ ವ್ಯವಸ್ಥೆಯೂ ಕೂಡ ಇದೆ. ರಾಮತೀರ್ಥವು ಒಂದು ಐತಿಹಾಸಿಕ ಸ್ಥಳ ಕೂಡ ಇದೆ. ಅದರ ಜೊತೆಗೆ ನೀವು ಒಂದು ದಿನ ಪಿಕ್ನಿಕ್ ಕೂಡ ಮಾಡಬಹುದು. ಇಲ್ಲಿ ತುಂಬ ಸುಂದರವಾದಂತಹ ಚಿಕ್ಕ ಚಿಕ್ಕ ದೇವಸ್ಥಾನಗಳಿವೆ. ಅದರ ಜೊತೆಗೆ ಒಂದು ರಾಮಕುಂಡ ನೋಡಲು ಸಿಗುತ್ತದೆ. ಅದರ ಜೊತೆಗೆ ಪ್ರಶಾಂತವಾದಂತಹ ವಾತಾವರಣವಿದೆ. ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಥರದ ಐತಿಹಾಸಿಕ ಮತ್ತು ಟೂರಿಸ್ಟ್ ಪ್ಲೇಸ್ಗಳನ್ನು ನೋಡಲು ಮಾಯಾಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಹೊಸದಾದಂತಹ ಲೊಕೇಶನ್ದೊಂದಿಗೆ ಸಿಗ್ತೀನಿ. ಬಾಯ್.